ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹೆಸರು ಬೆಳೆ ಹಾನಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಆರೋಪಿಸಿ ರೈತರು ಹಾಗೂ ರೈತ ಸಂಘದ ಮುಖಂಡರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಟಗಿ ಕನಕಗಿರಿ ಕ್ಷೇತ್ರದ 7,196 ರೈತರಿಗೆ ಸುಮಾರು 5.25 ಕೋಟಿ ಪರಿಹಾರ ವಿತರಣೆ ಮಾಡಲಾಗಿದ್ದು, ಜಿಲ್ಲೆಯ ಉಳಿದ 5 ತಾಲೂಕುಗಳ ರೈತರಿಗೆ ಅನ್ಯಾಯವಾಗಿದೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಆರೋಪಿಸಿದ್ದಾರೆ. ಕಳೆದ ವರ್ಷ ಹೆಸರು ಬೆಳೆ ಹಾನಿಗೆ ಪರಿಹಾರ ಕೊಡುವಂತೆ ರೈತ ಸಂಘದಿಂದ ಸಚಿವರು ಹಾಗೂ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದ್ದರೂ ಇದುವರೆಗೆ ಯಾವುದೇ ಪರಿಹಾರ ದೊರೆತಿಲ್ಲ ಎಂದು ಅವರು ದೂರಿದ್ದಾರೆ. ಪಕ್ಕದ ಗದಗ ಜಿಲ್ಲೆಯಲ್ಲಿ ರೈತರಿಗೆ ಪರಿಹಾರ ಕೊಡಲಾಗಿದೆ, ಆದರೆ ಕೊಪ್ಪಳ ಜಿಲ್ಲೆಯ ರೈತರು ಮಾತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಎಂದು ಆರೋಪಿಸಿದರು. ಈ ವರ್ಷವೂ ಮಳೆ ಕೊರತೆಯಿಂದ ಹೆಸರು, ಶೇಂಗಾ, ತೊಗರಿ, ಸಜ್ಜೆ ಹಾಗೂ ಮೆಕ್ಕೆಜೋಳ ಬೆಳೆಗಳು ಒಣಗುತ್ತಾ ಇದ್ದು, ರೈತರು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ಗುರುಜಿ ಪೂಜೆ ಹಾಗೂ ಕೊಡಪಾನು ಪೂಜೆ ಸೇರಿ ವಿವಿಧ ಧಾರ್ಮಿಕ ಆಚರಣೆಗಳ ಮೂಲಕ ದೇವರ ಮೊರೆ ಹೋಗುತ್ತಿದ್ದಾರೆ. ಕಳೆದ ವರ್ಷದ ಬೆಳೆ ಹಾನಿ ಪರಿಹಾರವನ್ನ ತಕ್ಷಣ ಬಿಡುಗಡೆ ಮಾಡುವುದರ ಜೊತೆಗೆ ಈ ವರ್ಷವೂ ಕೂಡ ಬರ ಪರಿಸ್ಥಿತಿಯನ್ನ ಪರಿಗಣಿಸಿ ಸರ್ಕಾರ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ರೈತ ಸಂಘ ಆಗ್ರಹ ಮಾಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಶಿವರಾಜ್ ಕಮತರ್, ಬೆಳೆ ಹಾನಿ ಪರಿಹಾರ ಕೊಡುವುದಾಗಿ ಭರವಸೆ ಕೊಟ್ಟ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳು ಈಗ ಎಲ್ಲಿದ್ದಾರೆ? ರೈತರ ಸಂಕಷ್ಟದ ಬಗ್ಗೆ ಧ್ವನಿ ಎತ್ತದೆ ಜಾಣ ಕುರುಡರಂತೆ ವರ್ತಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರದು ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾಲ್ಕೈದು ನೋಡ್ರಿ, ಹಾಕೋ ಹೊತ್ತೆ ಒಂದು 4 ದಿವಸ ಲೇಟ್ ಆಗುತ್ತೆ ಅಷ್ಟೇ, ಹಾಕ್ತೀವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಮಳೆಯಾಗಿ ಬೆಳೆ ಹಾನಿ ಏನಾಗೈತಲ್ಲ, ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ. ಈಗೆಲ್ಲ ಅದು ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕಿನ ನಮ್ಮ ರೈತರು ಹೇಳಿದೆ, ಎಲ್ಲ ನಮಗೆ ಬಂದಿದ್ದೇವೆ ಸರ್ ಅಂತ. ಯಲಬುರ್ಗಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಲಬುರ್ಗಕ್ಕೆ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ. ಎಲ್ಲ ಏನಿಲ್ಲ, ಅಲ್ಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ದಾರೆ. ನೋಡ್ರಿ ಸರ, ಈಗ ಗದಗ ಪಕ್ಕ ಜಿಲ್ಲೆಯಲ್ಲಿ ಕಳೆದ ವರ್ಷ ಹೆಸರಿನ ಬೆಳೆ ಪರಿಹಾರ ಬಂದು ಹಾಳಾಗ್ಯಾವು, ಹೆಸರು ಬೆಳೆ ಪರಿಹಾರ ಹಾಕ್ರಿ ಅಂತೇಳಿ ನಾವು ಇಲ್ಲಿ ಕೊಪ್ಪಳ ಜಿಲ್ಲಾಕ್ಕೂ ಕೊಡ್ರಿ, ಅಲ್ಲಿ ಪಕ್ಕ ಜಿಲ್ಲೆ ಬಂದೈತೆ ಅಂತೇಳಿ ನಾವು ಏನು ಶಿವರಾಜ್ ತಂಗಡಿಗೆ ಉಸ್ತುವಾರಿ ಮಿನಿಸ್ಟರ್ ಅವ್ರಿಗೆ ಕೊಟ್ವಿ, ಜಿಲ್ಲಾಧಿಕಾರಿಗೂ ಮನವಿ ಸಲ್ಲಿಸಿವಿ. ಅವ್ರಿಗೂ ಸಲ್ಲಿಸಿದ್ರು ಅವ್ರು ಇನ್ನೂವರೆಗೆ ನಮ್ಗೆ ಬೆಳೆ ಪರಿಹಾರ ಇಲ್ಲಿವರೆಗೆ ಅದಕ್ಕೆ ಈ ವರ್ಷ ಹೆಸರು ಬಿತ್ತಿ ಮತ್ತು ಒಂದು ತಿಂಗಳು ಕಳೆದ್ರೂ ನಮ್ಗೆ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ. ಶೀಘ್ರದಲ್ಲಿ ಉಳಿದ ತಾಲೂಕಿಗೆ ಹಾಕ್ತು ಅಂತ ಹೇಳಿದವರು, ಇನ್ನೂ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ. ಶೀಘ್ರದಲ್ಲಿ ಹೆಸರು ಬೆಳೆ ಪರಿಹಾರ ಹಾಕ್ತೀವಿ ಅಂತ ಅವರು ಹೇಳಿದ್ರು, ಹಾಕಿಲ್ಲ. ಆ ಜಿಲ್ಲಾಧಿಕಾರಿಗಳು ಸತ್ಯ ಹೇಳಿಕೆ ನೀಡ್ಯಾರ. ಇಲ್ಲ, ನಾವು ಏನೋ ರೈತರ ಅರ್ಜಿ ಕೊಟ್ರೆ ನಾವು ಹಾಕ್ತು ಅಂತ ಹೇಳಿದ್ರು. ನಾವು ರೈತ ಸಂಘದಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಇನ್ನೂ ಅವ್ರ ಸತ್ಯ ತಂತ್ರಿಕಾಂಶ ಮೇಲೆ ಹಾಕ್ತು ಅಂತ ಹೇಳಿದಾರೆ, ಅವರು ಸತ್ಯ ಹಾಕಿಲ್ಲ. ಶೀಘ್ರದಲ್ಲಿ ಹೆಸರು ಬೆಳೆ ಪರಿಹಾರ ಹಾಕ್ಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರು ನಾವು ಮಾಧ್ಯಮಕ್ಕೂ ಮನವಿ ಮಾಡ್ಕೊಂಡಿದ್ವಿ. ಸರ, ಇದು ಮತ್ತೆ ಮಳೆ ಹತ್ತೆಲ್ಲ ಹಾಳಾಗ್ಬಿಟ್ಟಿವಿ ಸರ. ಈಗ ಏನ್ ಮಾಡ್ಬೇಕು? ಇವತ್ತ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ತಿದ್ವಿ ಸರ್ ನಾವು. ಇದೆಂತ ಆಗಿದಕ್ಕ ಒಂದ್ ಬುಡ್ಡಿ ಬಿಡ್ಸಿದ್ರೆ 400 ಕೂಲಿ ಕೇಳ್ತಾರ್ರಿ. ಅದ್ರ ದಾಳಕ್ಕಾಗಲ್ಲ ಅಂತ ಹರ್ಯಾಕಂತೀವಿ ಸರ್ ನಾವು. ಏನ್ ಮಾಡ್ಬೇಕ್ರಿ ಈಗ? ಏನಿ ನೋಡ್ರಿ, 11 ಎಕರೆ ಹೊಲ ಹಾಕಿರಿ ಸರ. ಏನೇ ಒಂದ್ 4 ಪ್ಯಾಕೆಟ್ ಆಗ್ಯಾವ್ರಿ ಸರ. ಏನ್ ಮಾಡ್ಬೇಕು ಸರ? ಹ್ಞೂ ರೀ ಸರ, 4 ಎಕರೆ 11 ಎಕರೆ 4 ಪ್ಯಾಕೆಟ್ ಆಗ್ಯಾವ್ರಿ. ಒಂದು ಕೂರಿ ಹೊಲ ಹರಿಗಿವ್ರಿ ಸರ್, ಒಂದು ಹೊಲ ಬಿಡ್ಸಿಲ್ರಿ ನಾವು ಸರ್. ದೊಡ್ಡ ಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.